ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯ 4ನೇ ತರಗತಿಯ ಮಕ್ಕಳು ಇಂದು ವೆಂಕಟರಮಣ ಗೋಶಾಲಾ ಕಾರ್ಕಳ ಇಲ್ಲಿ ಹೊರಸಂಚಾರಕ್ಕಾಗಿ ಬಂದಿದ್ದಾರೆ. ಕಾರ್ಕಳ ವೆಂಕಟರಮಣ ಗೋಶಾಲಾ ಟ್ರಸ್ಟ್ನ ಆಡಳಿತಕ್ಕೆ ಒಳಪಟ್ಟಂತಹ ಈ ಗೋಶಾಲೆ ತೆಳ್ಳಾರಿನ ನಿಟ್ಟೆ ಗಜರಿಯಾ ಆಸ್ಪತ್ರೆಯ ಬಳಿ ಇದ್ದು ನೂರಾರು ಗೋವುಗಳ ರಕ್ಷಣೆಯನ್ನ ಮಾಡ್ತಾ ಇದೆ. ಇಲ್ಲಿ 14 ವಿವಿಧ ಹಸುವಿನ ತಳಿಗಳಿದ್ದು ಸಾಹಿವಾಲ್, ಗೀರ್, ಹಳ್ಳಿಕಾರ್, ಪುಂಗನೂರು, ಮಲೆನಾಡು ಗಿಟ್ಟಿ, ಕಪಿಲ, ಸಿಂಧಿ, ಜರ್ಸಿ, ಕಾಂಕ್ರೇಸ್, ಕಿಲಾರಿ ಹಸುಗಳನ್ನ ನೋಡಬಹುದು. ಇಲ್ಲಿ ಕರ್ನಾಟಕದ ಹಸುಗಳು ಮಾತ್ರವಲ್ಲದೆ ಹರಿಯಾಣ, ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ಆಂಧ್ರಪ್ರದೇಶ್ ಇಲ್ಲಿಯ ಹಸುಗಳು ಕೂಡ ಇದ್ದು ಆಂಧ್ರಪ್ರದೇಶದ ಪುಂಗನೂರು ಹಸು ಅತ್ಯಂತ ದುಬಾರಿಯ ಹಸುವಾಗಿದೆ. ಈ ಗೋಶಾಲೆಗೆ 15 ವರ್ಷಗಳು ಸಂಪೂರ್ಣವಾಗಿದ್ದು ದನಗಳ ಸಮೃದ್ಧ ಆರೈಕೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಮುಂದುವರಿತಾ ಇದೆ. ಇದನ್ನು ಯಾವುದಾದರೂ ಸಮುದಾಯ NGOಗಳು ನೋಡಿಕೊಳ್ಳುವಂಥದ್ದೇ ಹೆಚ್ಚು. ದನಕರುಗಳನ್ನು ರಕ್ಷಿಸಿ ಬೆಳೆಸುವಂತಹ ಉದ್ದೇಶವನ್ನಿಟ್ಟುಕೊಂಡು ಅವಕ್ಕೆ ಆಶ್ರಯ, ಆಹಾರ, ವೈದ್ಯಕೀಯ ಸವಲತ್ತು ಮುಂತಾದವುಗಳನ್ನು ಒದಗಿಸುತ್ತಾ ಈ ಗೋಶಾಲೆಗಳು ಅತ್ಯುತ್ತಮವಾಗಿ ಹಸು ಕರುಗಳನ್ನ ನೋಡಿಕೊಳ್ತಾ ಇದೆ. ಇವುಗಳಿಗೆ ಪ್ರತಿನಿತ್ಯ ಕಡಲೆಕಾಯಿ ಹಿಂಡಿ, ತೆಂಗಿನಕಾಯಿ ಹಿಂಡಿ, ಜೋಳದ ಹುಡಿ, ನೇಪಿಯಾರ್ ಗ್ರಾಸ್ ಮುಂತಾದವುಗಳನ್ನು ನೀಡುತ್ತಾ ಇದ್ದು ಪ್ರತಿನಿತ್ಯ ಇದರ ಆರೋಗ್ಯದ ತಪಾಸಣೆಗಾಗಿ ಪ್ರತ್ಯೇಕ ವೈದ್ಯಕೀಯ ತಂಡವೇ ಇದೆ. ಪ್ರತಿನಿತ್ಯ ಅನೇಕ ಶಾಲೆ, ಕಾಲೇಜಿನ ಮಕ್ಕಳು ಇಲ್ಲಿ ಬರ್ತಾ ಇದ್ದು ವಿಶೇಷವಾಗಿ ದೀಪಾವಳಿಯ ಗೋಪೂಜೆ ಎಂದು ಇಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ವಿವಿಧ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಇಲ್ಲಿ ಸಾಕ್ತಾ ಇರುವಂತಹ ಹಸುಗಳ ಹಾಲನ್ನ ಮಾರಾಟ ಮಾಡಿ ಈ ಒಂದು ಗೋಶಾಲೆಯ ಅಭಿವೃದ್ಧಿಗಾಗಿ ಬಳಸಿಕೊಳ್ತಾ ಇದ್ದಾರೆ. ಗಾವೋ ವಿಶ್ವಸ್ಯ ಮಾತರಹ ಎಂಬ ಒಂದು ಮಾತಿದೆ. ಅಂತೇಳಿ ಹೇಳಿದ್ರೆ ಈ ದನಗಳು ವಿಶ್ವದ ಮಾತೆಯರು ಇದ್ದ ಹಾಗೆ. ಎಲ್ಲಾ ಪೋಷಕಾಂಶಗಳನ್ನ ಹೊತ್ತಿರುವಂತಹ ಈ ಹಸುಗಳ ಹಾಲನ್ನ ಚಿಕ್ಕ ಕರುಗಳು ಹುಟ್ಟಿದಾಗ ಅದನ್ನ ಫೀಡಿಂಗ್ ಬಾಟಲ್ನಲ್ಲಿ ಹಾಕಿ ಕರುಗಳಿಗೆ ಕುಡಿಸಿ ಆರೈಕೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರವಲ್ಲದೆ ಪ್ರತಿನಿತ್ಯ ಸಾಯಂಕಾಲ ಹೆತ್ತವರು ತನ್ನ ಮಕ್ಕಳೊಂದಿಗೆ ಈ ಒಂದು ಗೋಶಾಲೆಗೆ ಬರ್ತಾ ಇದ್ದು ಗೋವುಗಳನ್ನು ವೀಕ್ಷಿಸಿದ ನಂತರ ಇದರ ಹತ್ತಿರವೇ ಇರುವಂತಹ ಪಾರ್ಕಿನಲ್ಲಿ ಮಕ್ಕಳು ತುಂಬಾ ಖುಷಿಯಿಂದ ಆಡ್ತಾರೆ. ಸೊ ಇಂಥ ಅತ್ಯದ್ಭುತವಾದಂತಹ ಗೋಶಾಲೆಯನ್ನ ನಿರ್ಮಾಣ ಮಾಡಿದಂತಹ ವೆಂಕಟರಮಣ ಗೋಶಾಲಾ ಟ್ರಸ್ಟ್ ಇದಕ್ಕೆ ನಮ್ಮ ವಂದನೆಗಳನ್ನ, ಸಲಾಮನ್ನ ಹೇಳ್ತಾ ನಾವು ಹೊರಡ್ತಾ ಇದ್ದೇವೆ. ನಮಸ್ತೆ.